ಜೈ ಜಿನೇಂದ್ರ. ಭಾಷಣದ ವಿಷಯ ಕವಿ ಪಂಪ. ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನಾವಗಂ. ಕನ್ನಡ ಭಾಷೆಯ ಕಂಪನ್ನ ತಮ್ಮ ಲೇಖನಿಯ ಮುಖಾಂತರ ಎಲ್ಲೆಡೆ ಪಸರಿಸಿ ಕನ್ನಡದ ಕಾವ್ಯ ಸಂಪತ್ತನ್ನ ಶ್ರೀಮಂತವಾಗಿರಿಸಿದವರು ನಮ್ಮ ಕನ್ನಡದ ಆದಿಕವಿ ಪಂಪ. ಕವಿ ರತ್ನತ್ರಯರಲ್ಲಿ ಇವರು ಮೊದಲಿಗರು. 10ನೇ ಶತಮಾನದವರಾಗಿದ್ದು ಇವರ ಕಾಲ ಕ್ರಿಸ್ತಶಕ 902. ಇವರ ಪೂರ್ವಜರು ವೆಂಗಿ ಮಂಡಳದ ವೆಂಗಿಪಳು ಪ್ರದೇಶದ ಬ್ರಾಹ್ಮಣ ಪರಂಪರೆಗೆ ಸೇರಿದವರು. ಅನಾದಿಯಾದಂತಹ ಅಹಿಂಸಾಮಯವಾದ ಜೈನ ಧರ್ಮದ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ ಜೈನ ಮತವನ್ನ ಒಪ್ಪಿಕೊಂಡವರು. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಪ್ಪೆ. ತಾಯಿಯ ತವರು ಮನೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಾಗಿದ್ದರಿಂದ ಇವರ ಜನ್ಮಸ್ಥಳವು ಅಣ್ಣಿಗೇರಿಯಾಗಿದೆ. ಇವರಿಗೆ ಜಿನವಲ್ಲಭನೆಂಬ ಸಹೋದರನಿದ್ದ. ಇವರು ತಮ್ಮ ಕೃತಿಯಲ್ಲಿ ಹೇಳಿಕೊಂಡಿರುವಂತೆ ದುಂದುಬಿ ನಾಮ ಸಂವತ್ಸರದಲ್ಲಿ ಜನಿಸಿದ್ದು, ನಸುಗಪ್ಪಾದ ಮೈಬಣ್ಣ, ಮೃದುವಾದ ಗುಂಗುರು ಕೂದಲು, ದುಂಡನೆಯ ಮುಖ, ಸಾಧಾರಣ ಮೈಕಟ್ಟನ್ನ ಹೊಂದಿದ್ದು, ಅಂದಿನ ಶಿಕ್ಷಣದ ಕ್ರಮದಂತೆ ದೇವೇಂದ್ರ ಮುನಿಗಳಲ್ಲಿ ಗುರುಕುಲದ ಶಿಕ್ಷಣವನ್ನ ಪಡೆದವರು. ಗಣಿತ, ವ್ಯಾಕರಣ, ಅಲಂಕಾರ, ಸಂಗೀತ, ನಾಟ್ಯ, ವೈದ್ಯಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರಗಳಲ್ಲಿ ಅಪಾರವಾದಂತಹ ಜ್ಞಾನವನ್ನ ಪಡೆದ ಇವರು ಚಾಲುಕ್ಯ ವಂಶದ ಅರಸು ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿ ಅಚ್ಚುಮೆಚ್ಚಿನ ಕವಿಯಾಗಿ, ಮಂತ್ರಿಯಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಗದ್ಯ ಪದ್ಯ ಮಿಶ್ರಿತವಾದಂತಹ ಚಂಪೂ ಶೈಲಿಯ ಸುಂದರವಾದಂತಹ 2 ಕೃತಿಗಳನ್ನ ಬರೆದಿದ್ದಾರೆ. ಇವರು ಬರೆದಂತಹ ಆದಿಪುರಾಣ ಆಧ್ಯಾತ್ಮಿಕ ಕೃತಿಯಾಗಿದ್ದು 16 ಸ್ಕಂದಗಳನ್ನು ಒಳಗೊಂಡಿದೆ. ಆದಿತೀರ್ಥಂಕರರಿಗೆ ಸಂಬಂಧಿಸಿದಂತಹ ವಿಷಯಗಳು, 6 ಖಂಡಗಳಿಗೂ ಅಧಿಪತಿಯಾದ ಭರತ, ಎಲ್ಲವನ್ನು ಗೆದ್ದ ಬಾಹುಬಲಿಯು ವ್ಯಥೆಪಡುವಂತಹ ಪ್ರಸಂಗ, ನೀಲಾಂಜನಿಯ ನಾಟ್ಯ ಪ್ರಸಂಗವನ್ನ ವಿವರಿಸುತ್ತಾ ಮನುಷ್ಯ ಆಸೆಗಳ ದಾಸ, ಅಹಂಕಾರಗಳ ಕೋಶ, ಭೋಗ ವೈಭೋಗ ಪದವಿ ಪ್ರತಿಷ್ಠೆಗಳೇ ಆತನಿಗೆ ರುಚಿ, ಭೋಗ ವೈಭೋಗವನ್ನ ಅನುಭವಿಸಬೇಕು, ಆದರೆ ಅವು ಶಾಶ್ವತವೆಂದು ಭ್ರಮಿಸಬಾರದು, ಶಾಶ್ವತವಾದ ಸುಖವನ್ನ ಪಡೆಯುವ ಕುರಿತು ಎಚ್ಚರವಿರಬೇಕು, ಅದಕ್ಕೆ ಸತತ ಪ್ರಯತ್ನವೂ ಬೇಕು ಎಂದು ಕವಿ ಕೃತಿಯಲ್ಲಿ ಎಚ್ಚರಿಸಿದ್ದಾರೆ. ಇವರು ಬರೆದಂತಹ ಇನ್ನೊಂದು ಕೃತಿ ವಿಕ್ರಮಾರ್ಜುನ ವಿಜಯ. ಸದ್ಗುಣಗಳ ಸಮುದ್ರದಂತಿರುವ ಅರಿಕೇಸರಿಯ ಪ್ರೀತಿ ವಿಶ್ವಾಸ ಪಂಪನ ಮನಸ್ಸನ್ನ ಸೂರೆಗೊಂಡಿತ್ತು. ಕೃತಿಯೇ ಹೇಳುವಂತೆ ಅರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿ ಬರೆದಂತಹ ಕೃತಿ ವಿಕ್ರಮಾರ್ಜುನ ವಿಜಯ. ಇತಿಹಾಸ ಅರಿಕೇಸರಿಯನ್ನ ಮರೆತರೂ ಕೂಡ ಪಂಪನ ಈ ಕೃತಿಯಿಂದಾಗಿ ಅರಿಕೇಸರಿಯ ಹೆಸರು ಇಂದಿಗೂ ಶಾಶ್ವತವಾಗಿದೆ. ಅದಲ್ಲದೆ ಕೃತಿಯಲ್ಲಿ ಆ ಕಾಲದ ಜನರ ನಂಬಿಕೆ, ಆಚಾರ, ವಿಚಾರ, ಸಂಸ್ಕೃತಿಗಳನ್ನ ತಿಳಿಸುತ್ತಾ ಯುದ್ಧಗಳ ಸಂದರ್ಭದಲ್ಲಿ ಪತಿ ಪತ್ನಿಯರು ಅನುಭವಿಸುವಂತಹ ನೋವು, ಯಾತನೆ, ಆ ಸಂದರ್ಭದಲ್ಲೂ ಪ್ರೀತಿಯ ಹಾರೈಕೆ, ನಿಶ್ಚಯವನ್ನ, ಸಾವನ್ನ ಕವಿ ಕೃತಿಯಲ್ಲಿ ಕರುಣಾರಸಭರಿತವಾಗಿ ಹಿಡಿದಿಟ್ಟು ತಾನೂ ಕೂಡ ಅಂತಹ ಯುದ್ಧಗಳಲ್ಲಿ ಪಾಲ್ಗೊಂಡಿರುವುದಾಗಿ ತಿಳಿಸಿದ್ದಾರೆ. ಕೌರವರು ಮತ್ತು ಪಾಂಡವರಿಗೂ ನಡೆದಂತಹ ಕುರುಕ್ಷೇತ್ರದ ಯುದ್ಧ ಪ್ರಸಂಗದಲ್ಲಿ ಕರ್ಣ ಮತ್ತು ದುರ್ಯೋಧನರ ಉದಾತ್ತತೆಯನ್ನ ಈ ಕೃತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದಲ್ಲದೆ ಮಾನವೀಯತೆಯ ಪಂಚಸೂತ್ರಗಳನ್ನ ಅರ್ಥಗರ್ಭಿತವಾಗಿ ತಿಳಿಸುತ್ತಾ ತಾನು ಸುತ್ತಾಡಿರುವ ಪ್ರದೇಶ, ಪರಿಸರದ ಕುರಿತು ರವಿ ಕಾಣದ್ದನ್ನ ಕವಿ ಕಾಣುವನು ಎಂಬ ಮಾತಿನಂತೆ ಆರಂಕುಶ ಹುಟ್ಟೊಡಂ ನೆನೆವುದೆನ್ನ ಮನ ಬನವಾಸಿ ದೇಶಮಂ, ಚಾಗದ ಭೋಗದ ಅಕ್ಕರದ ಗೇಯದ ಗುಟ್ಟಿಯ ಆಲಂಪಿ ನಿಂಪುಗಳಾಗರವಾಗಿಯೂ ಮಾನಸರಣತವಾಗಿಯೂ ಪುಟ್ಟಲೇನಾಯು ತೀರ್ಧಪುದೆ ತೀರದೊಡಂ, ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಎಂದು ಬನವಾಸಿಯನ್ನ ವರ್ಣಿಸಿದ ರೀತಿ, ಸರಳವಾದ ಶ್ರೀಮಂತ ಶಬ್ದಗಳು ಪಂಪನಿಗೆ ಕೀರ್ತಿಯನ್ನ ತಂದುಕೊಟ್ಟು ಕೃತಿ ಜನಮಾನಸದಲ್ಲಿ ಉಳಿದು ಪಂಪ ಭಾರತವಾಯಿತು. ಆ ಯುಗವನ್ನ ಪಂಪಯುಗವೆಂದು ಕರೆದರು. ಹೀಗೆ ಅಪಾರವಾದಂತಹ ಜ್ಞಾನ, ಮಾನವೀಯತೆ, ಸರಳ ವ್ಯಕ್ತಿತ್ವದ ಪಂಪ ಬೋಧನಾ ಎಂಬ ಪ್ರದೇಶದಲ್ಲಿ ಜೈನ ವಿಧಿಯಂತೆ ದೇಹತ್ಯಾಗವನ್ನ ಮಾಡಿದರು. ಇವರಿಗೆ ಬಂದಂತಹ ಬಿರುದುಗಳು ಯುಗ ಪ್ರವರ್ತಕ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ನಾಡೋಜ, ಕನ್ನಡದ ಕಾವ್ಯಜನಕ, ಕವಿತಾ ಗುಣಾರ್ಣವ, ಕನ್ನಡದ ಕಾಳಿದಾಸನೆಂದು ಗೌರವಿಸಲಾಗಿದೆ. ನಿರಂತರವಾಗಿ ಸಾಹಿತಿಗಳಿಗೆ ಇವರ ಕೃತಿ ಸ್ಫೂರ್ತಿಯಾಗಿದ್ದರಿಂದ ರಾಜ್ಯ ಸರ್ಕಾರ ಸಾಹಿತ್ಯದಲ್ಲಿ ವಿಶೇಷವಾದಂತಹ ಸಾಧನೆಯನ್ನ ಮಾಡಿದವರನ್ನ ಗುರುತಿಸಿ ಪಂಪ ಮತ್ತು ನಾಡೋಜ ಪ್ರಶಸ್ತಿಗಳನ್ನ ನೀಡಿ ಇಂದಿಗೂ ಗೌರವಿಸುತ್ತಿದೆ. ಕಿವಿಗೆ ತಂಪು ಕೊಡುವಂತಹ 2 ಅಕ್ಷರದ ಕವಿ ಪಂಪ ನಮ್ಮ ಹೆಮ್ಮೆ. ಅವಕಾಶಕ್ಕಾಗಿ ಧನ್ಯವಾದಗಳು.